ಡಿಸಿಎಂ ಡಿಕೆ ಶಿವಕುಮಾರ್ ನಡೆಸ್ತಾ ಇರುವಂತಹ ಬೆಂಗಳೂರು ನಾಗರಿಕರೊಂದಿಗಿನ ನಡಿಗೆ ಮೂರನೇ ವಾರಕ್ಕೆ ಮುಂದುವರೆದಿದೆ. ಸಿಲಿಕಾನ್ ಸಿಟಿಯ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಸಾರ್ವಜನಿಕರೊಂದಿಗೆ ಬೆರೆಯುತ್ತಿರುವ ಬಂಡೆ ಬೆಂಗಳೂರಿನ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರವನ್ನು ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇವತ್ತು ನಡಿಗೆ ಮಾಡಿದ ಡಿಕೆ ಶಿವಕುಮಾರ್ ಸ್ಥಳೀಯರ ಜೊತೆ ಸಂವಾದ ನಡೆಸುವ ಮುಖೇನ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ನೀಡಿದರು. ಮೂರನೇ ವಾರಕ್ಕೆ ಕಾಲಿಟ್ಟ ಡಿಕೆಶಿ ಬೆಂಗಳೂರು ನಡಿಗೆ. ಕಬ್ಬನ್ ಪಾರ್ಕ್ನಲ್ಲಿ ವಾಕ್, ಜನರ ಸಮಸ್ಯೆ ಆಲಿಸಿದ ಡಿಸಿಎಂ. ಎಚ್ಡಿಕೆ ಖಾಲಿ ಟ್ರಂಕ್ ಎಂದ ಡಿಕೆ. ಹೈಕೋರ್ಟ್ ಬೇರೆಡೆಗೆ ಶಿಫ್ಟ್ ಮಾಡಲು ಸಿದ್ದು ಸರ್ಕಾರದ ಚಿಂತನೆ. ಸಿಲಿಕಾನ್ ಸಿಟಿಯ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಲು ಬೆಂಗಳೂರು ನಾಗರಿಕರಿಗೊಂದು ನಡಿಗೆ ಅನ್ನೋ ಅಭಿಯಾನ ಮಾಡ್ತಿರೋ ಡಿಕೆ ಶಿವಕುಮಾರ್ ಕಳೆದ 3 ವಾರಗಳಿಂದ ಜನರ ಸಮಸ್ಯೆ ಆಲಿಸುತ್ತಿದ್ದಾರೆ. ಮೂರನೇ ವಾರದ 6 ದಿನದ ನಡಿಗೆಯನ್ನ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ನಡೆಸಿದ ಡಿಕೆಶಿ ಸಾರ್ವಜನಿಕರೊಂದಿಗೆ ಬೆರೆತು ವಿವಿಧ ಸಮಸ್ಯೆಗಳನ್ನ ಆಲಿಸಿದ್ರು. ಬಿ ಖಾತಾ ಯೋಜನೆ, ಕಬ್ಬನ್ ಪಾರ್ಕ್ನಲ್ಲಿ ಸಂಚಾರ, ಪಾರ್ಕ್ ಅಭಿವೃದ್ಧಿ, ಬೆಂಗಳೂರಿನ ಪಿಜಿಗಳ ಅವ್ಯವಸ್ಥೆ, ಜಿಬಿಎ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆ ಬಗ್ಗೆ ಸಾರ್ವಜನಿಕರೊಂದಿಗೆ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿದ್ರು. ಕುಮಾರಸ್ವಾಮಿ ನೋಡಿ ತುಂಬಾ ಜನ ವೇಟಿಂಗ್ ಇದ್ದಾರೆ. ತುಂಬಾ ವರ್ಷದಿಂದ ಇದು ವೇಟಿಂಗ್ ಇದೆ. ನಿಮ್ಮ ಆಸ್ತಿಗಳು ದಾಖಲೆ ನಮ್ಮ ಗೌರ್ಮೆಂಟ್ 6ನೇ ಕಾಯ್ದೆ ಗ್ಯಾರಂಟಿ ಖಾತಾ ಎಲ್ಲರ ಆಸ್ತಿಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಡ್ತಾರೆ ಅಷ್ಟೇ. ನಾವು ಕೇಳ್ತಾ ಇರೋದು 500 ರೂಪಾಯಿ ಫೀಸ್ ಕಟ್ಟಿ ಅಂತ ಕೇಳ್ತಾ ಇದೀವಿ. 5% ಗೈಡೆನ್ಸ್ ವ್ಯಾಲ್ಯೂ ಕಟ್ಟಿ ಅಂತ ಅದಕ್ಕೆ ಇನ್ನೇನು ಕೇಳಕ್ಕಾಗಿತ್ತು ನಾವು. ಥ್ಯಾಂಕ್ ಯು. ನಿಮ್ಮಂತ ಎಜುಕೇಟೆಡ್ ಅದ್ರ ಬಗ್ಗೆ ಹೋಗ್ತಾ ಇದ್ದೀರಲ್ಲ. ಕಾಂಗ್ರೆಸ್ ಶಾಸಕರಾದ ಎನ್ಎ ಹಾರಿಸ್ ಹಾಗೂ ರಿಜ್ವಾನ್ ಹರ್ಷದ್ ಜೊತೆ ಪಾರ್ಕ್ನಲ್ಲಿ ವಾಕ್ ಮಾಡಿದ ಡಿಕೆಶಿ ಜಾಗಿಂಗ್ಗೆ ಬಂದಿದ್ದ ಸಾರ್ವಜನಿಕರ ಜೊತೆ ಮುಕ್ತವಾಗಿ ಚರ್ಚೆ ನಡೆಸಿದ್ರು. ಈ ವೇಳೆ ಕಬ್ಬನ್ ಪಾರ್ಕ್ನಲ್ಲಿ ಸಂಚಾರ, ಗಾರ್ಡನ್ ಅಭಿವೃದ್ಧಿ ಅನುದಾನ, ಪಾರ್ಕ್ಗೆ ಕ್ಯಾಮೆರಾಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳೋದಾಗಿ ಭರವಸೆ ನೀಡಿದ್ರು. ಟನಲ್ ಯೋಜನೆ, ಬಿ ಖಾತಾ ಯೋಜನೆಗೆ ಸಾರ್ವಜನಿಕರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಕ್ಕೆ ಡಿಕೆಶಿ ಧನ್ಯವಾದಗಳನ್ನ ತಿಳಿಸುವ ಮೂಲಕ ಸಮಸ್ಯೆಗಳನ್ನ ಬಗೆಹರಿಸಲು ಸಾರ್ವಜನಿಕರು ಮುಕ್ತವಾಗಿ ಸಲಹೆ ನೀಡುವಂತೆ ಮನವಿ ಮಾಡಿದ್ದು ವಿಶೇಷವಾಗಿತ್ತು. ಬೆಂಗಳೂರು ನಾಗರಿಕರ ನಡಿಗೆ ಬಗ್ಗೆ ನಾನು ಬೆಂಗಳೂರಲ್ಲಿ ಇರೋ ದಿನ ಪ್ಲಾನ್ ಆಗ್ತೀನಿ, ಎಲ್ಲರಿಗೂ ತಿಳಿಸ್ತೀನಿ. ನಾನು ಇನ್ನು ಯಾವುದಾದ್ರು ದೊಡ್ಡ ದೊಡ್ಡ ಪಾರ್ಕ್ ಇದೆ ಅದನ್ನು ಎಲ್ಲ ಐಡೆಂಟಿಫೈ ಮಾಡ್ತೀನಿ. ಐಡೆಂಟಿಫೈ ಮಾಡಿ ನಾಗರಿಕರನ್ನ ಮೀಟ್ ಮಾಡಬೇಕಾದ್ರೆ ನನ್ನ ಡ್ಯೂಟಿ, ಆ ಕೆಲಸ ನಾನು ಮಾಡಿ ಮುಂದುವರಿಸ್ತೀನಿ. ಇದು ಒಂದು ಪಾಯಿಂಟ್. ನೋಡಿ, ಕೋರ್ಟು ಚೀಫ್ ಜಸ್ಟಿಸ್ ಅವರು ಕೂಡ ಅವ್ರಿಗೂ ಜಾಗ ಸಾಲ್ತಾ ಇಲ್ಲ ಅನ್ನೋದು ಅವರ ಒಂದು ಅಭಿಪ್ರಾಯ ಇದೆ. ನಾನು ಜಾಗಗಳನ್ನ ಐಡೆಂಟಿಫೈ ಮಾಡ್ತಾ ಇದ್ದೀವಿ ಈಗಾಗಲೇ. ವಿ ಆರ್ ಸ್ಟಾರ್ಟಿಂಗ್. ಹಾಗಂತ ನಾವೆಲ್ಲ ಹೊರಗಡೆ ಹಾಕೋಕ್ಕಾಗಲ್ಲ. ಈ CBDTಲೇ ಹಾಕಬೇಕು. ಅವ್ರಿಗೆಲ್ಲ ಅನುಕೂಲ ಆಗಿರಬೇಕು. ಮೆಟ್ರೋ ಬರಬೇಕು, ಮೆಟ್ರೋ ಹತ್ರ ಇರಬೇಕು, ಲಾಯರ್ಗಳು ಬರೋಕ್ಕೆ ಅನುಕೂಲ ಆಗಬೇಕು, ಕಕ್ಷಿದಾರಿಗೆ ಅನುಕೂಲ ಆಗಬೇಕು. ಇವೆಲ್ಲ ಕೂಡ ಇದೆ. ಸೊ ಅದೆಲ್ಲ ನಾವು ಜಾಗದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಸಿಲಿಕಾನ್ ಸಿಟಿಯ ಸಮಸ್ಯೆಗಳನ್ನ ಆಲಿಸಲು 3 ವಾರಗಳಲ್ಲಿ 6 ದಿನಗಳ ಕಾಲ ಸುದೀರ್ಘವಾಗಿ ಸಂವಾದ ಹಾಗೂ ಸಾರ್ವಜನಿಕರೊಂದಿಗೆ ನಡಿಗೆ ಮಾಡಿದ ಡಿಕೆ ಈ ಕಾರ್ಯಕ್ರಮವನ್ನ ಬೆಂಗಳೂರಿನಲ್ಲಿದ್ದಾಗ ಮುಂದುವರಿಸುವುದಕ್ಕೆ ನಿರ್ಧರಿಸಿದ್ದಾರೆ. ಅಲ್ಲದೆ ಐಟಿ ಬಿಟಿ ಸೇರಿದಂತೆ ಕಸದ ಸಮಸ್ಯೆ ಸೇರಿದಂತೆ ಎಲ್ಲ ಸಮಸ್ಯೆಗಳಿಗೂ ಟೀಕೆ ಮಾಡದೆ ಸಕಾರಾತ್ಮಕ ಸಲಹೆಗಳನ್ನ ನೀಡಿದರೆ ಸಮಸ್ಯೆಗಳನ್ನ ಬಗೆಹರಿಸುವ ಭರವಸೆಯನ್ನು ನೀಡಿರುವುದು ವಿಶೇಷವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.